Hi, my dear friends. Welcome to Law All in One Commerce with Muralidhar Shastri. Today, we are going to discuss that another one new chapter that is in a partnership firm. Okay, as per the ITR syllabus. So, in this chapter, this is in a second chapter. We need to understand that the first calculation of an a 40B. So, how to calculate the 40B and also how to divide that as in a book profit. Okay, we need to calculate that. BP in the sense of a book profit of a profession 4 lakh and 6 lakh 4 ಲಕ್ಷ ಮತ್ತು 6 ಲಕ್ಷಕ್ಕೆ ಯಾವ ರೀತಿಯಾಗಿ ನಾನು ಬಿ-ಪಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ಬಿ-ಪಿ ಇನ್ ದ ಸೆನ್ಸ್ ಆಫ್ ಬುಕ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ನಾನೇನು ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಕ್ಯಾಲ್ಕುಲೇಷನ್ ಆಫ್ ಸ್ಯಾಲ್ರಿ, ಬೋನಸ್ ಎಕ್ಸೆಟ್ರಾ. ಓಕೆ, ಅಲೋಯಬಲ್ ಅಂಡರ್ ಸೆಕ್ಷನ್ ದ 40B. ಓಕೆ, ಸ್ಯಾಲ್ರಿ ಮತ್ತು ಬೋನಸ್ ಏನು ಅದೇ ರೀತಿಯಾಗಿ ನಮಗೆ ಕಮಿಷನ್ ಕೂಡ ಅಲೋಯಬಲ್ ಆಗಿರ್ತದೆ. ನೀವು ಕ್ಯಾಲ್ಕುಲೇಷನ್ಸ್ಗಳು ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ಗಳಿದ್ದಾಗ ಮಾತ್ರ ಏನು ಮಾಡಬೇಕಾಗುತ್ತೆ, ತೊಗೋಬೇಕಾಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಮುಂದೆ. ಸೊ ಇನ್ ಕೇಸ್ ಆಫ್ ಫರ್ಮ್ ಅಂತ ಹೇಳಿದಾಗ ಸೊ ಫಸ್ಟಿಗೆ ಇರ್ತಕ್ಕಂಥದ್ದು ಎಷ್ಟು ಅಂದರೆ 4 ಲ್ಯಾಕ್ ಅಥವಾ 4 ಲಕ್ಷ ರೂಪಾಯಿ ಬುಕ್ ಪ್ರಾಫಿಟ್ ಇತ್ತು ಅಂತ ಹೇಳಿದ್ರೆ ಸೊ ಆನ್ ಫಸ್ಟ್ 3 ಲ್ಯಾಕ್ ಬುಕ್ ಪ್ರಾಫಿಟ್ 90% ಇದು ಕಂಟಿನ್ಯೂಯಸ್ ಆಗಿ ಸೇಮ್ ಇರುತ್ತೆ. ಯಾವಾಗ ಅಂತ ಹೇಳಂದ್ರೆ 3 ಲಕ್ಷಕ್ಕಿಂತನೂ ಅಧಿಕವಾಗಿತ್ತು ಅಂತ ಹೇಳಂತಂದ್ರೆಗಿನ ಮೋರ್ ದೆನ್ ದಟ್ 3 ಲ್ಯಾಕ್ ಇತ್ತು ಅಂತಂತಂದರೆ, ಯಾಕಂದ್ರೆ ನಮ್ಗೆ ಇಲ್ಲಿ ಎಷ್ಟಿದೆ 4 ಲ್ಯಾಕ್ ಇದೆ. ರಿಗಾರ್ಡಿಂಗ್ ಆನ್ ದಟ್ ಫಸ್ಟ್ 3 ಲ್ಯಾಕಿಗೆ ಏನು ಮಾಡ್ತೀವಿ ನಾವು ಬಿ-ಪಿ ತೊಗೋತೀವಿ. ಸರ್ ಹಾಗಿದ್ರೆ 3 ಲ್ಯಾಕ್ಕಿಂತನೂ ಕೂಡ ಕಡಿಮೆ ಇತ್ತು, ಅಕಸ್ಮಾತಾಗಿ 2 ಲ್ಯಾಕ್ ಇತ್ತು, ಅಕಸ್ಮಾತಾಗಿ 1 ಲ್ಯಾಕ್ ಇತ್ತು ಬುಕ್ ಪ್ರಾಫಿಟ್ಟು ಅಂತ ಹೇಳಂತಂದರೆ ನಾವು ಎಷ್ಟು ಅಮೌಂಟ್ ಇರುತ್ತೋ ಅಷ್ಟಕ್ಕೆ ಏನು ಮಾಡಬೇಕಾಗತ್ತೆ, ಫಸ್ಟ್ 90% ಏನು ಮಾಡಬೇಕು ತೊಗೋಬೇಕು. ಮುಂದಿನ ದಿನಮಾನಗಳಲ್ಲಿ ನಾನು ಪ್ರಾಬ್ಲಮ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ ಸಂದರ್ಭದಲ್ಲಿ ನಿಮಗೆ ಅದ್ರ ಬಗ್ಗೆ ಕೂಡ ಏನು ಮಾಡ್ತೀನಿ ತಿಳಿಸ್ತೀನಿ. ಸೊ ಇವಾಗ ನಿಮಗೆ ಇದು 2 ಮಾರ್ಕ್ಸು ಅಥವಾ 5 ಮಾರ್ಕ್ಸ್ಗೆ ನಿಮ್ಗೆ ಏನು ಮಾಡ್ಬೋದು ಈ ಪ್ರಾಬ್ಲಮನ್ನು ಕೊಡ್ತಾರೆ. ಸೊ ಹಾಗಾಗಿ ನೀವು ಇದನ್ನು ನೋಡ್ಕೋಬೇಕು. ಸೊ ಫಸ್ಟ್ 4 ಲ್ಯಾಕ್ ಬಿ-ಪಿ ಇತ್ತಂದರೆ ಆನ್ ಫಸ್ಟ್ 3 ಲ್ಯಾಕ್ ಬಿ-ಪಿ ಇದು ಯಾವಾಗಲೂ ಕೂಡ 2,70,000 ಬರುತ್ತೆ. ಯಾಕಂದರೆ 3 ಲ್ಯಾಕಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 90% 3,70,000 ಬರುತ್ತೆ. ಆರ್ ಮಿನಿಮಮ್ ಇದು ಫಿಕ್ಸ್ ಆಗಿರುತ್ತೆ, ಇದು ಚೇಂಜ್ ಆಗಲ್ಲ. 1,50,000 ವಿಚ್ ಎವರ್ ಈಸ್ ಹೈಯರ್ 2,70,000. ಸೊ ಇವೆರಡರಲ್ಲಿ ಯಾವ್ದು ಹೈಯರ್ ಇರ್ತದೆ 2,70,000 ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಿ ಬಂದು ಆನ್ ದ ಬ್ಯಾಲೆನ್ಸಿಂಗ್ ರಿಮೈನಿಂಗ್ 1 ಲ್ಯಾಕ್ ಅಂದರೆ ಇದರಲ್ಲಿ ಏನಾಯ್ತು ಇವಾಗ 3 ಲ್ಯಾಕ್ ಹೋಯ್ತಲ್ವಾ. 3 ಲ್ಯಾಕ್ ಟೋಟಲ್ ಆಗಿ ಎಷ್ಟಿತ್ತು 4 ಲ್ಯಾಕ್ ಇತ್ತು. 4 ಲ್ಯಾಕಲ್ಲಿ ಎಷ್ಟು ಹೋಯಿತು 3 ಲ್ಯಾಕ್ ಹೋಯಿತು. ರಿಮೈನಿಂಗ್ ಎಷ್ಟು ಉಳಿತು ಅಂತ ಹೇಳಂದರೆ 1 ಲ್ಯಾಕ್ ಉಳಿತು. ಸೊ ಆ 1 ಲ್ಯಾಕಿಗೆ 1 ಲ್ಯಾಕ್ ಬುಕ್ ಪ್ರಾಫಿಟ್ 1 ಲ್ಯಾಕ್ ಇಂಟು 60%. ಇದಕ್ಕೆ ಫಸ್ಟು 90%, ಸೆಕೆಂಡ್ ಒಂದು ಬಂದುಬಿಟ್ಟು 60%. ಸೊ ಈ ರೀತಿಯಾಗಿ ಆನ್ ನೆಕ್ಸ್ಟ್ ಬುಕ್ ಪ್ರಾಫಿಟ್ಗೆ ಎಷ್ಟಿರುತ್ತೆ ಅಂದರೆ 1 ಲ್ಯಾಕಿಗೆ ರಿಮೈನಿಂಗ್ 1 ಲ್ಯಾಕ್ ಇಂಟು 60,000 60 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ ಸಿಗುತ್ತೆ 60,000 ಅಂತಕ್ಕಂಥ ಸಿಗುತ್ತೆ. ಇವೆರಡನ್ನ ಕೂಡಿಸಿಟ್ರೆ ನಮಗೆ ಸಿಗ್ತಕ್ಕಂಥದ್ದು ಅಂಡರ್ ಸೆಕ್ಷನ್ 40B ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಕ್ಯಾಲ್ಕುಲೇಷನ್ಸ್ಗೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಮುಂದುವರೆದು ಇನ್ನೂ ಒಂದು ಕೊಟ್ಟಿದ್ದೇನೆ. ಇದು ಎಷ್ಟು ಕೊಟ್ಟಿದ್ದೇನೆ ಇದಕ್ಕೆ ಅಮೌಂಟ್ ಅಂತ ಹೇಳಿದ್ರೆ 6 ಲ್ಯಾಕ್ ಇದೆ. ಪ್ರಾಬ್ಲಮಲ್ಲಿ ನೀವೆಲ್ಲ ನೋಡ್ಬೋದು. ಇಲ್ಲಿ ನೋಡಿ ನಿಮ್ಗೆ ಎಷ್ಟಿದೆ ಇಲ್ಲಿ 6 ಲ್ಯಾಕ್ ಇದೆ ಅಲ್ವಾ. ಸೊ ಈ 6 ಲ್ಯಾಕನ್ನು ಏನು ಮಾಡ್ಬೋದು ನಾವು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಆನ್ ಫಸ್ಟ್ 3 ಲ್ಯಾಕ್ ಇದು ಕಾಮನ್ ಎಲ್ಲದಕ್ಕೂ ಕೂಡ ಆನ್ ಫಸ್ಟ್ 3 ಲ್ಯಾಕ್ ನಿಮಗೆ ಸಿಗುತ್ತೆ 2,70,000 ಸಿಗುತ್ತೆ. ಆರ್ ಮಿನಿಮಮ್ 1,50,000 ವಿಚ್ ಎವರ್ ಈಸ್ ಹೈಯರ್ ಈಸ್ ಟೇಕನ್ 2,70,000. ಬ್ಯಾಲೆನ್ಸ್ ರಿಮೈನಿಂಗ್ ಎಷ್ಟು ಉಳಿತು ಇರೋದು ಟೋಟಲ್ 6 ಲ್ಯಾಕು. 6 ಲ್ಯಾಕಲ್ಲಿ 3 ಲ್ಯಾಕ್ ಹೋಯಿತು. ಇನ್ನು ರಿಮೈನಿಂಗ್ ಎಷ್ಟು 3 ಲ್ಯಾಕು. ಆ 3 ಲ್ಯಾಕಿಗೆ ಎಷ್ಟು 60%. ಫಸ್ಟು ನೀವು 3 ಲ್ಯಾಕ್ ತೊಗೊಂಡಾದ ನಂತರ ರಿಮೈನಿಂಗ್ ಬ್ಯಾಲೆನ್ಸ್ ಅದು ಎಷ್ಟೇ ಉಳಿದ್ರೂ ಕೂಡ ಇಟ್ ಮೈಟ್ ಬಿ ಎನ್ ಎ 5 ಲ್ಯಾಕ್ ಆಲ್ಸೋ, ಇಟ್ ಮೈಟ್ ಬಿ ಎನ್ ಎ 7 ಲ್ಯಾಕ್ ಆಲ್ಸೋ, ಯು ಶುಡ್ ಟೇಕನ್ ಇನ್ ಟು ಓನ್ಲಿ ದ 60%. ಓಕೆ, ಅದಕ್ಕೆ ಮಾತ್ರ ಫುಲ್ ಅಮೌಂಟಿಗೆ ಏನು ಮಾಡಬೇಕು ರಿಮೈನಿಂಗ್ ಬ್ಯಾಲೆನ್ಸು 60% ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 3,18 1,80,000 ಆಯಿತು. ಇವೆರಡನ್ನು ಟೋಟಲ್ ಮಾಡಿದಾಗ 4,50,000 ಸೇಮ್ ಸ್ಯಾಲ್ರಿ ಬೋನಸ್ ಎಕ್ಸೆಟ್ರಾ ಅಲೋಬಲ್ ಅಂಡರ್ ಸೆಕ್ಷನ್ 40B ಎಷ್ಟು ಉಳಿತು ಅಂತ ಹೇಳಂದ್ರೆ ನಮಗೆ 40B ಉಳಿದಿದ್ದು 4,50,000. ಸೊ ಇದು ನಿಮಗೆ 5 ಮಾರ್ಕ್ಸಿಗೆ ಅರೈಸಸ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನಿಮಗೆ ಈ ರೀತಿಯಾಗಿ ಪ್ರಾಬ್ಲಮಲ್ಲಿ ಏನು ಮಾಡ್ತಾನೆ ಅಂತಂದರೆ 4 ಲ್ಯಾಕ್ 6 ಲ್ಯಾಕ್ ಅಂತ ಅದೇ ರೀತಿಯಾಗಿ 8 ಲ್ಯಾಕ್ ಅಥವಾ 12 ಲ್ಯಾಕ್ ಅಂತ ಹೇಳಿಕೊಟ್ಟು ಕ್ಯಾಲ್ಕುಲೇಷನ್ಸ್ ಮಾಡಿರಿ 40B ಅಂತ ಹೇಳಿ ಕೇಳ್ಬೋದು. ಸೊ ರಿಗಾರ್ಡಿಂಗ್ ಆನ್ ದಟ್ ಇಷ್ಟು ಪ್ರಾಬ್ಲಮ್ ಇರುತ್ತೆ. ಮುಂದಿನ ದಿನಮಾನಗಳಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.